ಗ್ಯಾರಂಟಿ ಎಕ್ಸ್ಕ್ಲೂಸಿವ್ ನಲ್ಲಿ ಮೊದಲ ಸುದ್ದಿ. ಅಂಚೆ ಕಚೇರಿ ಸಿಬ್ಬಂದಿಯಿಂದ ಜನರ ಹಣಕ್ಕೆ ಕನ್ನ ಹಾಕಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಚೆ ಕಚೇರಿ ಸಿಬ್ಬಂದಿ ರಮ್ಯಾಳಿಂದ ಬರೋಬ್ಬರಿ 2 ಕೋಟಿ ರೂಪಾಯಿ ವಂಚನೆ ಆಗಿದೆ. ಇದು ಸಾರ್ವಜನಿಕರ ಹಣ. ರಮ್ಯಾಳನ್ನ ಬಂಧಿಸಿ ಹಣ ವಾಪಸ್ ಕೊಡಿಸುವಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಟ್ರ್ಯಾಕ್ಟರ್ಗಳ ಮುಖಾಂತರ ಬಂದು ಪೋಸ್ಟ್ ಆಫೀಸ್ ಮುತ್ತಿಗೆ ಹಾಕಿದ್ದಾರೆ ಜನ. ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ರಮ್ಯಾ. ಗೌರಿಬಿದನೂರು ಕಚೇರಿಗೆ ಭೇಟಿ ಕೊಟ್ಟ MLA ಪುಟ್ಟಸ್ವಾಮಿಗೌಡ ಶಾಸಕರ ಮುಂದೆ ಕಣ್ಣೀರಾಕಿ ನಮ್ಮ ಹಣ ವಾಪಸ್ ಕೊಡಿಸಿ ಅಂತ ಹೇಳಿ ಅಳಲನ್ನು ತೋಡಿಕೊಂಡಿದ್ದಾರೆ. ಪಾಪ ಅಂಚೆ ಕಚೇರಿ ಸಿಬ್ಬಂದಿ ಮಾಡಿದ ಈ ಕೃತ್ಯಕ್ಕೆ, ಈ ಮೋಸಕ್ಕೆ ಪಾಪ ಜನ ಒದ್ದಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 2 ಕೋಟಿ ರೂಪಾಯಿ ಹಣ ವಂಚನೆ ಮಾಡ್ತಾರೆ ಅಂತ ಅಂದ್ರೆ ಇವರು ಹೆಂಗೋ ಮಾಡಿ ಮುಂದೆ ಏನಾದ್ರೂ ಹೆಲ್ಪ್ ಆಗುತ್ತಪ್ಪ ನಮಗೆ, ಮಕ್ಕಳ ಮದುವೆಗೋ, ಮಕ್ಕಳ ಎಜುಕೇಶನ್ಗೋ, ಇನ್ನೇನೋ ಮನೆ ಕಟ್ಟೋದಕ್ಕೋ, ಏನೋ ತೆಗೆದುಕೊಳ್ಳೋದಕ್ಕೋ, ಏನೋ ಒಂದು ಮಾಡಿ ಹಣ ಉಳಿಸೋಣ, ಹಣ ಗಳಿಸೋಣ ಅಂತ ಹೇಳಿ ಪಾಪ ಅಂಚೆ ಕಚೇರಿಯಲ್ಲಿ ಹಣ ಇಟ್ಟರೆ ಈಕೆ ನೋಡಿದ್ರೆ 2 ಕೋಟಿ ಬಾಚ್ಕೊಂಡಲ್ಲಿಂದ ಎಸ್ಕೇಪ್ ಆಗಿರೋದು. ಗೌರಿಬಿದನೂರು ಪೋಸ್ಟ್ ಆಫೀಸ್ಗೆ ಈಗ ಆ ಎಲ್ಲ ಗ್ರಾಮಸ್ಥರು ಹಣ ಕಳ್ಕೊಂಡವ್ರು ನುಗ್ಗಿದ್ದಾರೆ. ರಮ್ಯಾಳನ್ನ ಅರೆಸ್ಟ್ ಮಾಡಬೇಕು, ನಮ್ಮ ಹಣ ವಾಪಸ್ ಕೊಡಿಸ್ಬೇಕು ಅನ್ನೋದು ಜನರ ಆಗ್ರಹ ಆಗಿದೆ. ಹಾಲಗಾನಹಳ್ಳಿಯ ಇಡೀ ಗ್ರಾಮಸ್ಥರು ಯಾರೆಲ್ಲ ಅಲ್ಲಿ ದುಡ್ಡನ್ನ ಕೊಡ್ತಾ ಇದ್ರು ಅಥವಾ ಅಂಚೆ ಕಚೇರಿಯಲ್ಲಿ ಹಣವನ್ನ ಇಡ್ತಾ ಇದ್ರು ಆ ಎಲ್ಲ ಜನ ಬಂದು ಈಗ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಗೌರಿಬಿದನೂರು ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಈಗ MLA ಪುಟ್ಟಸ್ವಾಮಿಗೌಡರು ಶಾಸಕರ ಮುಂದೆ ಕಣ್ಣೀರು ಹಾಕಿ ಸಾರ್ ನಮ್ಮ ಹಣ ವಾಪಸ್ ಕೊಡಿಸಿ ಅಂತ ಹೇಳಿ ಗೋಳಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, 2 ಕೋಟಿ ರೂಪಾಯಿ ಈಕೆ ತೆಗೆದುಕೊಂಡು ಹೋಗಿದ್ದಾಳೆ ಅಂತ ಅಂದ್ರೆ ಎಂತ ಮೋಸಗಾತಿ ಈಕೆ, ಜೊತೆಗೆ ಅಲ್ಲಿನ ಹಣ ಕಳೆದುಕೊಂಡಂತ ಜನ ಏನ್ ಹೇಳ್ತಾ ಇದ್ದಾರೆ. ಈಗ ಪುಟ್ಟಸ್ವಾಮಿಗೌಡರು ಕೂಡ ಅಲ್ಲಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರೇನ್ ಹೇಳಿದ್ರು? ರಾಮ್, ಖಂಡಿತ ಏನು ಒಂದ್ ಕಡೆ ಪೋಸ್ಟ್ ಆಫೀಸ್ ಅಲ್ಲಿ ಅಧಿಕಾರಿಗಳಿಗೆ ಒಂದು ಗೆರವ್ ಹಾಕಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಮತ್ತೆ ಇನ್ನೊಂದ್ ಕಡೆ ಗೌರಿಬಿದನೂರು ಶಾಸಕ ಹೋಗಿ ಆ ಪುಟ್ಟಸ್ವಾಮಿಗೌಡರು ಪೋಸ್ಟ್ ಆಫೀಸ್ಗೆ ಹೋಗಿ ಜನರನ್ನ ಸಮಾಧಾನ ಪಡಿಸಲಿಕ್ಕೆ ಒಂದ್ ಕಡೆ ಪರದಾಟ ಪಡ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲಕ್ಕೂ ಕಾರಣ ಆಗಿರ್ತಕ್ಕಂಥದ್ದು ಈ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ, ಸುಂದರವಾಗಿ ಕಾಣಿಸ್ತಾ ಇರ್ತಕ್ಕಂಥ ಒಬ್ಬ ಯುವತಿ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಿದ್ದಾಳೆ, ಏನು ಪೋಸ್ಟ್ ಮ್ಯಾನ್ ಆಗಿ. ಆದ್ರೆ ಏನು ಆ ಭಾಗದ ಒಂದು ಏನು ಆಲ್ಗನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಏನಿದೆ, ಆ ಭಾಗದಲ್ಲಿ ಇರ್ತಕ್ಕಂಥ ಒಂದು ಜನರು ಮತ್ತೆ ವೃದ್ಧರು ಮತ್ತೆ ಮಹಿಳೆಯರ ಬಳಿ ಒಂದು RD ಮಾಡ್ಕೊಂಡು, ಅಂದ್ರೆ ಡಿಪಾಸಿಟ್ ಮಾಡ್ಕೊಂಡು ಮತ್ತೆ FD ಮಾಡಿಸ್ಕೊಂಡು ಅವ್ರ ಬಳಿ ಏನು ಎಲ್ಲವನ್ನೂ ಸಹ ಏನು ಓಲ್ಡ್ ಏಜ್ ಪೆನ್ಷನ್ ಆಗಿರ್ಬೋದು, ಬೇರೆ ರೀತಿ ಅಂಗವಿಕಲರಿಗೆ ಪೆನ್ಷನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಮತ್ತೆ ಏನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಆಗಿರ್ಬೋದು, ಇವೆಲ್ಲವನ್ನೂ ಸಹ ಆಕೆ ಏನು ಸುಮಾರು 1000 ಖಾತೆಗಳಲ್ಲಿ 2000 ಜನರಿಗೆ ಸೇರಿರ್ತಕ್ಕಂಥ ಒಂದು ಹಣವನ್ನ, ಸುಮಾರು 2 ಕೋಟಿ ಹಣವನ್ನ ಡಿಪಾಸಿಟ್ ಮಾಡ್ತಿದ್ದಾಳೆ. ಆ ಎಲ್ಲಾ ಹಣವನ್ನು ಸಹ ಈಕೆ ಕದ್ದು ಅಕೌಂಟ್ಗಳಿಂದ ಈಗ ಪರಾರಿಯಾಗಿರ್ತಕ್ಕಂಥದ್ದು. ಆದ್ರೆ ಆ ಅಕೌಂಟ್ ಇಂದ ಆ ದುಡ್ಡನ್ನೆಲ್ಲ ಯಾವ ರೀತಿ ಕದ್ದಿದ್ದಾಳೆ, ಯಾವ ಟೆಕ್ನಿಕಲ್ ಒಂದು ಇದನ್ನ ಬಳಸಿ ಅಲ್ಲಿ ಮೇಲಾಧಿಕಾರಿಗಳು ಈಕೆಗೆ ಏನು ಸಪೋರ್ಟ್ ಮಾಡಿದಾರ ಅಥವಾ ಬೇರೆ ಏನಾದ್ರು ಟೆಕ್ನಿಕಲ್ ಆಗಿ ಏನಾದ್ರು ಇವರು ಇದಕ್ಕೆ ಸಪೋರ್ಟ್ ಮಾಡಿ ಈ ಹಣವನ್ನ ಕದಿಲಿಕ್ಕೆ ಸಾಧ್ಯವಾಗಿದೆ ಅಂತಕ್ಕಂಥದ್ದನ್ನ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ಮತ್ತೆ ಇವಾಗೇನು ಇದು ಆಲ್ಗನಹಳ್ಳಿ ಗ್ರಾಮದಿಂದ ಏನು ಗೌರಿಬಿದನೂರು ಪಟ್ಟಣದಲ್ಲಿರ್ತಕ್ಕಂಥ ಒಂದು ತಾಲೂಕು ಮಟ್ಟದ ಪೋಸ್ಟ್ ಆಫೀಸ್ಗೆ ಇವತ್ತು ಸುಮಾರು 1000 ಜನ ಮಹಿಳೆಯರು, ಪುರುಷರು ಮತ್ತೆ ಅಂಗವಿಕಲರು ಎಲ್ಲರೂ ಸೇರಿ ಇವತ್ತು ಒಳಗೆ ನುಗ್ಗಿ ಟ್ರ್ಯಾಕ್ಟರ್ಗಳ ಮುಖಾಂತರ ಪ್ರತಿಭಟನೆ ಹಾಕಿರು. ಮತ್ತೆ ಅಲ್ಲಿರ್ತಕ್ಕಂಥ ಪೋಸ್ಟ್ ಆಫೀಸ್ ಅಧಿಕಾರಿಗಳು ಸಹ ಗೆರಾವ್ ಹಾಕಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಶಾಸಕರು ಹೋಗಿ ಅಲ್ಲಿಗೆ ಜನರನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂಥ ಜನರು ಸಮಾಧಾನ ಆಗ್ತಾ ಇಲ್ಲ. ಯಾಕಂದ್ರೆ
ಸಾವಿರಾರು ರೂಪಾಯಿ ಕಳ್ಕೊಂಡಿದ್ದಾರೆ. ಸುಮಾರು ಜನ ಬಡವರು ಕೂಲಿ ನಾಲಿ ಮಾಡಿ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನ ಏನೋ ಒಂದು ಎಲ್ಲಾ ಖಾಸಗಿ ಬ್ಯಾಂಕ್ಗಳು ಏನಿದಾವೆ ಅವೆಲ್ಲವೂ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರದ ಒಡೆತನ ಇರತಕ್ಕಂಥ ಒಂದು ಪೋಸ್ಟ್ ಆಫೀಸ್ ನಮಗೆ ಆಶ್ರಯ ಆಗುತ್ತೆ, ನಮಗೆ ಅದೊಂದು ನಂಬಿಕೆ ಇರ್ತಕ್ಕಂಥದ್ದು ಅಂತೇಳಿ ಅದರಲ್ಲಿ ಡೆಪಾಸಿಟ್ ಮಾಡಿದ್ರೆ ಇವತ್ತು ಅದು ಕೂಡ ಇವತ್ತು ನಂಬಿಕೆಗೆ ಅರ್ಹತೆ ಆಗಿಲ್ಲ. ಆದ್ರಿಂದ ಜನರು ಕೂಡ ಇವತ್ತು ತುಂಬಾ ಆಕ್ರೋಶ ಭರಿತರಾಗಿದ್ದಾರೆ. ಎಲ್ಲರೂ ಕೂಡ ಪೋಸ್ಟ್ ಆಫೀಸ್ಗೆ ಎರವಾಗಿ ಅಧಿಕಾರಿಗಳನ್ನ ಕುತ್ತಿಗೆ ಪಟ್ಟಿ ಹಿಡಿದು ಕೇಳ್ತಾ ಇದ್ದಾರೆ, ನಮ್ಮ ಹಣ ನಮ್ಗೆ ಕೊಟ್ಬಿಡಿ, ನಾವು ಬಡತನದಲ್ಲಿ ಇದೀವಿ, ನಾವು ಕೂಲಿ ನಾಲಿ ಮಾಡಿ ಹಣವನ್ನು ಹಾಕಿದೀವಿ, ದಯವಿಟ್ಟು ನಮ್ ದುಡ್ಡು ನಮ್ಗೆ ಕೊಟ್ಬಿಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆದ್ರೆ ಶಾಸಕರು ಏನಾದ್ರು ಮಾಡಿ ನಮ್ ದುಡ್ಡು ಕೊಡಿಸಿ ನಮ್ಮ ಈ ಪ್ರತಿಭಟನೆ ಬಿಟ್ಬಿಡ್ರಿ, ಈ ತಾಲೂಕಿಗೆ ಮತ್ತೆ ಒಂದು ಕಪ್ಪು ಚುಕ್ಕೆ ಆಗುತ್ತೆ, ನನಗೂ ಕೆಟ್ಟದ್ದು ಬರ್ತದೆ ಅಂತ ಹೇಳಿ ಕೇಳ್ಕೊಂತಾ ಇದ್ದಾರೆ. ಆದ್ರೂ ಕೂಡ ಜನರ ಸಮಾಧಾನ ಆಗ್ತಾ ಇಲ್ಲ. ಇನ್ನು ಮುಂದಿನದಾಗಿ ನಾಳಿದ್ದು ಕೂಡ ಈ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಹೇಳಿ ಅಲ್ಲಿರೋ ಮಹಿಳೆಯರು ಹೇಳ್ತಾ ಇದ್ದಾರೆ. ಇನ್ನು ಕಾದ್ ನೋಡ್ಬೇಕು ರಾಮ್ ಏನಾಗುತ್ತೆ ಅಂತ ಹೇಳಿ. ಓಕೆ ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲಿದ್ದಾರೆ ಅವರು ಕರ್ಸಿ